ಇಲಾಖೆ ಕಚೇರಿಗೆ ಲೋಕಾಯುಕ್ತ ಶಾಕ್. ರಿಜಿಸ್ಟರ್ ಬುಕ್ ಕಂಡು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಎಸ್ ಪಾಟೀಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂದಿನ 10 ದಿನದ ಹಾಜರಾತಿ ಕಚೇರಿಗೆ ಗೈರು. ಅಂದ್ರೆ ಹಾಜರಾತಿ ಪುಸ್ತಕದಲ್ಲಿ ಸೈನ್ ಮಾಡಿದ್ದಾರೆ, ಹಾಜರಾತಿ ಹಾಕಿದ್ದಾರೆ, ಆದ್ರೆ ಕಚೇರಿಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಗರಂ. ಅಧಿಕಾರಿಗಳು ಸಿಬ್ಬಂದಿಗಳ ಕಳ್ಳಾಟದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಾಪನ ಇಲಾಖೆಯ ಕಂಟ್ರೋಲರ್ಗೆ ತರಾಟೆಗೆ ತಗೊಂಡಿದ್ದಾರೆ. ಯಾವಾಗ ಬಂದ್ರಿ, ಯಾಕೆ ಹೊರಗೆ ಹೋದ್ರಿ, ವಾಟ್ ಈಸ್ ಯುವರ್ ಕಂಟ್ರೋಲ್ ಅಂತ ಗರಂ ಆಗಿದ್ದಾರೆ. ಸರಿಯಾದ ಸಮಯಕ್ಕೆ ಲಾಗಿನ್ ಲಾಗೌಟ್ ಇಲ್ಲ. ಲೋಕಾಯುಕ್ತ ಪ್ರಶ್ನೆಗೆ ತಡಬಡಾಯಿಸಿದ್ದಾರೆ ಅಧಿಕಾರಿಗಳು. ಇದ್ದನ್ನ ಇದ್ದಂಗೆ ಹೇಳಿ ಸುಳ್ಳು ಹೇಳಿದ್ರೆ ಕ್ರಮ ಕೈಗೊಳ್ತೀನಿ ಅಂದಿದ್ದಾರೆ. ಬರೀತಾರೆ ಅಂದ್ರಲ್ವಾ, ನಿಮ್ಮ ಸ್ಟಾಫ್ ಎಷ್ಟು? 31 ಜನ ಅಲ್ಲ, ಇದು ಕ್ಯಾಶ್ ಲಿಸ್ಟ್ ಇರ್ತಾನೆ. ಹೌದು ಮಾಡಿ, ಕ್ಯಾಶ್ ಇದೆ. 17 ಪೋಸ್ಟ್ ಇದೆ ಇವಾಗ. ಅಲ್ಲ, ಈಗ ರೆಗ್ಯುಲರ್ ಎಷ್ಟು ಜನ? 17 19 ಇದ್ದಾರೆ. ಇಲ್ಲಿ 20 ಹಾಕಿದ್ದಾರೆ. ನೀವು ಹೇಳೋದು 32 ಅಂತ ಹೇಳ್ತಾ ಇದ್ದೀರಾ. 17 ಎರಡೇ ಇನ್ನಿಬ್ರು ಎಲ್ಲಾದ್ರು ಇಲ್ಲ ಹಾಕಿಲ್ಲ. ರಾಜಪ್ಪ ಜ್ಯೋತಿ ಮಣೀಂದ್ರ ರಾಜಪ್ಪ 3 ಜನ ಬರಕ್ಕೆ ಹೇಳಿ ಶ್ರೀನಿಧಿ. ರಾಜಪ್ಪ ಓಕೆ, ಕನ್ಫ್ಯೂಸ್ ಮಾಡ್ಕೊಂಡು ನೋಡಿದ್ದೀವಿ. ಇದು ಬಂದಿದ್ದರು 16 ಆಮೇಲೆ ಈಗ ಎಲ್ಲರಿಗೂ ಅವ್ರ ಫೋನ್ನಲ್ಲಿ ಕನೆಕ್ಟ್ ಮಾಡಿದ್ರೆ ಒಬ್ಬರು ಫೋನ್ ಎತ್ತಾ ಇಲ್ಲ. all of them will summon them and ಅವರೇನು ಎಲ್ಲಿ ಮೇಡಮ್ ಹೊರಗಡೆ ಹೋಗಿದೆ ಸರ್. ಆಮೇಲೆ ಜ್ಯೋತಿ ಅಂತ ಅವರು ಪಿ ಐ ಇದ್ದಾರೆ, ಅವರ ರೂಮ್ ಬೋರ್ಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇದೆ ಮತ್ತು ಅವರು ಕ್ಯಾಶ್ ರಿಜಿಸ್ಟ್ರಲ್ಲಿ ನಾಳೆದಕ್ಕೆ ಇವತ್ತೇ ಬಂದಿದೆ ಸರ್. ಸೆಕೆಂಡ್ ಫ್ಲೋರ್ ಏನಿದೆ, ಏನಿಟ್ಟಿದ್ದಾರೆ, ಅದರದ್ದು ಪರಿಸ್ಥಿತಿ ಏನಿದೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಕಂಟ್ರೋಲರ್ ಹತ್ರ ಅವ್ರ ಹತ್ರ ಕೀ ಇದೆ ಏನಂದರೆ, ಡೂಪ್ಲಿಕೇಟ್ ಕೀ ಇದೆ ಅಂತಂದರೆ ಅವ್ರ ಹತ್ರನೂ ಕೀ ಇಲ್ಲ. ಅವ್ನು ತೊಗೊಂಡವನು ಇವ್ರಿಗೆ ಹೇಳಿ ಹೋಗಿಲ್ಲ, ಲಾಕ್ ಮಾಡಿ ಹಾಗೆ ಹೋಗಿಬಿಟ್ಟಿದ್ದಾನೆ. ಸೊ ವಿ ವಿಲ್ ವೇಟ್ ಫಾರ್ ಎ ರೀಸನಬಲ್ ಟೈಮ್. ಇಫ್ ದೇ ಡೋಂಟ್ ಕಮ್ ವಿ ವಿಲ್ ಇನ್ಸ್ಟ್ರಕ್ಟ್ ಅವರ್ ಆಫೀಸರ್ಸ್, ಸೀಲ್ ಮಾಡಿ ಮತ್ತೆ ನಾಳೆ ಬಂದು 10:30 ಬಂದು ಅದನ್ನು ಓಪನ್ ಮಾಡೋಣ. ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಕೊಡಲಿ. ಆ ಥರದ್ದು ಒಂದು ಡೈರೆಕ್ಷನ್ಸ್ ಇಶ್ಯೂ ಮಾಡೋಕ್ಕೆ ನಾವು ಮನಸ್ಸು ಮಾಡಿದ್ವಿ. ಈಗ ನಾವೇನು ಅಬ್ಸರ್ವೇಷನ್ಸ್ ಮಾಡ್ತಾ ಇದ್ದೀವಿ, ಇದೆಲ್ಲ ಸ್ಪಾಟ್ನಲ್ಲಿ ನಾವು ಕಂಡಂಥದ್ದು ಅಬ್ಸರ್ವೇಷನ್ಸ್. ಇನ್ನು ಒಳಗಡೆ ಈಗ ಅವರಿಗೆ ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ, ಕಾಮೆಂಟ್ಸ್ ಹಾಕಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರು ಬಂದು ಹೇಳಿ ಕೆಲವು ವಿಷಯಗಳಲ್ಲಿ ಇಲ್ಲ ಸರ್ ನಮ್ದು ಹೀಗಿತ್ತು ಅಂದರೆ ಒಪ್ಪಬಹುದಂಥ ವಿಷಯಗಳನ್ನು ಒಪ್ತೀವಿ, ಒಪ್ಪಲಿಕ್ಕೆ ಬರದೇ ಇರುವಂಥ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.